ಜನಗಳಿಗೆ ಏನಾದ್ರು ಒಂದು ಒಳ್ಳೇದಾಗ ಅಂತ ಕೆಲಸ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅವರಿಗೆ ಸ್ವಾರ್ಥ ಮನೋಭಾವನೆ ಇಲ್ಲ. ಅವರು ನಿಸ್ವಾರ್ಥದಿಂದ ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ಅವರಿಗೆ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು, ಗ್ರಾಮಾಭಿವೃದ್ಧಿ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ನನಗೆ ಏನು 5 ವರ್ಷಕ್ಕೆ ಸರ್ಕಾರದಿಂದ ಗೌರವಧನ ಅಂತ ಏನು ಕೊಡ್ತಾರಲ್ಲ, ಅದು 5 ವರ್ಷದ ಗೌರವಧನ ನಾನು ಹೆಡದಾಳು ಮಾಯಂಗೋಣಿ ಶಾಲೆ ಕೊಟ್ಟೆ. ಮಣ್ಣಿನ ಮಗನು ಇವನು ಕೊಡುಗೈದ. ರೋಡ್ ಅಷ್ಟೇ, ರೋಡ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಅವ್ರ ವೈಯಕ್ತಿಕ ಅಮೌಂಟ್ ಹಾಕ್ಬಿಟ್ಟು ರೋಡನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇವತ್ತು ಅವರು ಹೋಗ್ತಾ ಇರ್ತಕ್ಕಂಥದ್ದು ಅವರ ಅಧಿಕಾರ ಇದಾಗಿರೋದು ನಿಜಕ್ಕೂ ನಮಗೆ ಕಣ್ಣೀರು ಬರ್ತಕ್ಕಂಥ ವಿಷಯ ಆಗಿದೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ. ಮೊದಲಿದ್ದ ಪಂಚಾಯತಿ ತುಂಬಾ ಶಿಥಿಲಾವಸ್ಥೆಯಲ್ಲಿತ್ತು. ಒಂದು ಉತ್ತಮವಾದ ಗ್ರಾಮ ಪಂಚಾಯತಿಯನ್ನ ನಿರ್ಮಾಣ ಮಾಡಿದೆ. ಒಂದು ಆಣೂರಿಗೆ ಒಂದು ಕಳೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಗ್ರಾಮ ಪಂಚಾಯತಿಯನ್ನು ನಿರ್ಮಾಣ ಮಾಡೋ ಆಸಕ್ತಿ ವಹಿಸ್ಕೊಂಡು ಮಾಡಿದ್ದೀವಿ. ಅವರು ಕೂಡ ₹1 ಯಾವುದ್ರಲ್ಲೂ ಆಕ್ಷೇಪಣೆ ಇಟ್ಕೊಂಡವರಲ್ಲ. ಏನು ಸ್ಟಾಫ್ ಇದ್ದೀವಿ, ₹1 ತಗೊಳ್ಳೋದಕ್ಕೂ ಬಿಟ್ಟವರು ಅಲ್ಲ. ಆ ರೀತಿ ಅಧ್ಯಕ್ಷತೆ ಪಡೆದಿದ್ದು ನಮ್ಮ ಆಣೂರು ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ಈಗೇನ್ ಬಿಡುಗುರು, ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ್ರೆ ಸಾಕು, ಸರಿಯಾಗಿ ಮಾಡ್ಕೊಳ್ತಾನೆ. ಒಂದ್ ಚಿಕ್ಕ ಬಿಲ್ ಬಂದ್ರೂ ಕಮಿಷನ್ ಹೊಡಿತಾನೆ. ಇನ್ ಬೇರೆ ಆ ಮೆಂಬರ್ಗಳನ್ನ, ಸಿಬ್ಬಂದಿಗಳನ್ನ ಕೇಳ್ಬೇಕಾ? ಒಂದು ಕೆಲಸ ಮಾಡ್ಕೊಡಲ್ಲ. ಆದ್ರೆ ಹಣ ಅಂದ್ರೆ ಬಾಯ್ ಬಿಡ್ತಾರೆ. ಈ ರೀತಿ ಮಾತುಗಳು ಸಾಮಾನ್ಯವಾಗಿ ಜನಸಾಮಾನ್ಯರ ಬಾಯಲ್ಲಿ ಕೇಳ್ತಾ ಇರುತ್ತೆ. ಕೇವಲ ಗ್ರಾಮ ಪಂಚಾಯತ್ ಅಂತಲ್ಲ, ಎಲ್ಲ ಇಲಾಖೆಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳ ಬಗ್ಗೆ ಜನರು ಒಂದು ರೀತಿಯಾಗಿ ಭ್ರಮನಿರಸರಾಗಿ ಹೋಗಿದ್ದಾರೆ. ಆದ್ರೆ ಅಲ್ಲೊಬ್ರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮಾಡಿರೋ ಕೆಲಸ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಎಸ್ ವೀಕ್ಷಕರೇ, ನೋ ಡೌಟ್, ಎಲ್ಲೋ ಒಂದಷ್ಟು ಬೆರಳೆಣಿಕೆಯ ಒಂದಷ್ಟು ಜನರನ್ನ ಬಿಟ್ರೆ ಬಹುತೇಕರು ರಾಜಕೀಯಕ್ಕೆ ಎಂಟ್ರಿ ಆಗೋದು ದುಡ್ಡು ಮಾಡೋಕೆ ಅನ್ನೋದು ಇದೀಗ ಖುಲ್ಲಂಖುಲ್ಲ. ಯಾವುದು ಏನು ಗುಟ್ಟಾಗುಳಿದಿಲ್ಲ. ಅದರಲ್ಲೂ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷಗಾದೆ ಸಿಕ್ಕಿಬಿಟ್ರೆ ಸಿಕ್ಕಿರೋ ಅವಧಿಯಲ್ಲಿ ಎಷ್ಟನ್ನೇ ಗುಳು ಮಾಡಬಹುದು ಅನ್ನೋದೇ ಹೆಚ್ಚಿನವರ ತಲೆಯಲ್ಲಿ ಇರುತ್ತೆ. ಆದ್ರೆ ಎಲ್ಲರಂತೆ ನಾನು ರಾಜಕೀಯ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಾಯಕ ಆಗಬೇಕು ಅಂತ ಚಿಕ್ಕಮಗಳೂರು ತಾಲೂಕಿನ ಆಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದವರು ಇವರು. ಹೆಸರು ದಿನೇಶ್ ಹೆಡದಾಳು. ನಾನು ಫಸ್ಟ್ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬಂದಾಗಲೇ ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ನನ್ನಲ್ಲಿ ಇರಲಿಲ್ಲ. ಆ ಥರ ಇದ್ದಿದ್ರೆ ನನಗೇನು 5 ವರ್ಷಕ್ಕೆ ಸರ್ಕಾರದಿಂದ ಗೌರವಧನ ಅಂತ ಏನು ಕೊಡ್ತಾರಲ್ಲ, ಅದು 5 ವರ್ಷದ ಗೌರವಧನ ನಾನು ಹೆಡದಾಳು ಮಾಯಂಗೋಣಿ ಶಾಲೆ ಕೊಟ್ಟೆ. ಮುಂಚಿತವಾಗಿ 5 ವರ್ಷದ ಗೌರವಧನ ನಾನು ಪೂರ್ತಿಯಾಗಿ ಶಾಲೆಗಳಿಗೆ ಕೊಟ್ಟೆ. ಅಲ್ಲಿಂದ ಬಂದು ನಾವು ಈಗ ಜನ ಅಷ್ಟೊಂದು ಪ್ರೀತಿಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಜನಗಳಿಗೆ ಏನಾದ್ರು ಒಂದು ಒಳ್ಳೇದಾಗ ಅಂತ ಕೆಲಸ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅದೇ ರೀತಿ ಆಣೂರು ಇದೆಯಲ್ಲ, ಆಣೂರು ತುಂಬಾ ಇತಿಹಾಸ ಹೊಂದಿರುವ ಗ್ರಾಮ. ಇಲ್ಲಿ ಸುತ್ತಮುತ್ತ ಏನ್ ಗ್ರಾಮಗಳು ಬರ್ತವೆ, 27 ಹಳ್ಳಿಗಳು, ಜನರೆಲ್ಲ ತುಂಬಾ ಒಳ್ಳೆ ಜನ. ಅದರಲ್ಲೂ ಆಗಿ ಆಣೂರು ಗ್ರಾಮ ಪಂಚಾಯತಿ ಒಂದು ಸೆಂಟ್ರ್ ಪಾಯಿಂಟ್ ಇದ್ದಂಗೆ. ಇಲ್ಲೊಂದು ಮೊದಲಿದ್ದ ಪಂಚಾಯತಿ ತುಂಬಾ ಶಿಥಿಲಾವಸ್ಥೆಯಲ್ಲಿತ್ತು. ಒಂದು ಉತ್ತಮವಾದ ಗ್ರಾಮ ಪಂಚಾಯತಿಯನ್ನ ನಿರ್ಮಾಣ ಮಾಡಿದೆ. ಒಂದು ಆಣೂರಿಗೆ ಒಂದು ಕಳೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಪಂಚಾಯತಿ ಕಟ್ಟಲೇಬೇಕು ಅಂತ ನಿರ್ಧಾರ ಮಾಡಿ ಎಲ್ಲ ಸದಸ್ಯರುಗಳ ಸಹಕಾರ ತಗೊಂಡು, ಎಲ್ಲರ ಒಮ್ಮತ ತಗೊಂಡು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳನ್ನ ಹತ್ರನೂ ಚರ್ಚೆ ಮಾಡಿ ನಾವು ಈ ಒಂದು ಗ್ರಾಮ ಪಂಚಾಯತಿಯನ್ನು ನಿರ್ಮಾಣ ಮಾಡೋ ಆಸಕ್ತಿ ವಹಿಸ್ಕೊಂಡು ಮಾಡಿದ್ವಿ. ಈ ಅವಧಿಯಲ್ಲಿ ಆಣೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ದಿನೇಶ್ ಹೆಡದಾಳು ಅವರು ಕಳೆದ 2.5 ವರ್ಷದ ಹಿಂದೆ ಆಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರಾದ ಬಳಿಕ ಬೇರೆಯವರಿಗೆ ಬೇರೆಯದ್ದೇ ಚಿಂತೆ ಇದ್ರೆ, ಇವರಿಗೆ ಮಾತ್ರ ಶಿಥಿಲ ಅವಸ್ಥೆಯಲ್ಲಿದ್ದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಕಟ್ಟಬೇಕು ಅನ್ನೋ ಶಪಥ ಸ್ವೀಕರಿಸಿದ್ರು.
2024ರ ನವೆಂಬರ್ನಲ್ಲಿ ಸವಾಲು ಸ್ವೀಕರಿಸಿ 2025ರ ನವೆಂಬರ್ನಲ್ಲಿ ಗ್ರಾಮ ಪಂಚಾಯಿತಿಯ ಉದ್ಘಾಟನೆಯನ್ನು ಮಾಡಿ ಮುಗಿಸಿಯೇ ಬಿಟ್ರು. ಜಸ್ಟ್ 1 ವರ್ಷದಲ್ಲಿ ಬರೋಬ್ಬರಿ 1 ಕೋಟಿ ವೆಚ್ಚದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಕಟ್ಟಿ ಒಬ್ಬ ಅಧ್ಯಕ್ಷ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡಬಹುದು ಅನ್ನೋದನ್ನ ತೋರಿಸಿಬಿಟ್ರು ದಿನೇಶ್ ಹೆಡ್ದಾಳು. ಸರ್ಕಾರದಿಂದ ಬರೋ ದುಡ್ಡಲ್ಲಿ ತಾನು ಎಷ್ಟು ದುಡ್ಡು ಹೊಡೆಯಬಹುದು ಅನ್ನೋರ ನಡುವೆ ತನ್ನ ಕೈಯಿಂದಲೂ ಲಕ್ಷಗಟ್ಟಲೆ ಹಣ ಹಾಕಿ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಮಾಡಿಸೇ ಬಿಟ್ರು. ಈಗ್ಲೋ ಆಗ್ಲೋ ಬೀಳೋ ಹಂತದಲ್ಲಿದ್ದ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಾರ್ಪೊರೇಟ್ ಲುಕ್ ಕೊಟ್ರು. ಕಚೇರಿ ಸಿಬ್ಬಂದಿಯನ್ನ ಜನರು ಸುಲಭವಾಗಿ ಭೇಟಿಯಾಗಲು ಪಾರದರ್ಶಕ ವ್ಯವಸ್ಥೆ ತಂದ್ರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬರಿಗೂ ಸಮಸ್ಯೆ ಆಗಬಾರದು ಅಂತ ಕಾಳಜಿ ವಹಿಸಿದ್ರು. ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯಕ್ಕೆ ಮಾದರಿಯಾಗುವಂತಹ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಕಟ್ಟಿ ಜನರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಹೇಗಿದ್ದ ಪಂಚಾಯಿತಿ ಹೇಗಾಯ್ತಲ್ಲ ಅಂತ ಜನರು ಬೆರಗಾಗುವಂತೆ ಮಾಡಿದ್ದಾರೆ ದಿನೇಶ್ ಹೆಡ್ದಾಳು ಅವರು. ಜನಸಾಮಾನ್ಯರಿಗಂತೂ ನಮ್ಮ ಬಗ್ಗೆ ತೃಪ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಈ ಭ್ರಷ್ಟಾಚಾರದ ವಿಚಾರವಾಗಿ ನೋಡಿದರೂ ಕೂಡ ನಾವು ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಈ ಅಧ್ಯಕ್ಷರು ಅಧಿಕಾರಾವಧಿಯಲ್ಲಿ ಈಗ ಅಧ್ಯಕ್ಷರು ಹೇಗೆ ಅಂತ ಹೇಳಿದರೆ ಅವರು ಕೂಡ ₹1 ಯಾವುದರಲ್ಲೂ ಆಕ್ಷೇಪಣೆ ಇಟ್ಕೊಂಡವರಲ್ಲ. ನಮ್ಮ ಯಾವುದೇ ಪಂಚಾಯಿತಿ ಏನು ಸ್ಟಾಫ್ ಇದ್ದೀವಿ ₹1 ತಗೊಳ್ಳೋದಕ್ಕೂ ಬಿಟ್ಟವರು ಅಲ್ಲ. ಒಂದು ಚೆಕ್ ಸೈನ್ ಹಾಕ್ಬೇಕಂದ್ರೆ 1 ವಾರ ಯೋಚನೆ ಮಾಡಿದೆ ಅವ್ರು ಸೈನ್ ಹಾಕಲ್ಲ. ಆ ರೀತಿ ಅಧ್ಯಕ್ಷನ ಪಡೆದಿದ್ದು ನಮ್ಮ ಅಣೂರು ಗ್ರಾಮ ಪಂಚಾಯಿತಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. 1 ಕೋಟಿಯ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಬೇಕು ಅಂದ್ರೆ ಸರ್ಕಾರದಿಂದ ಎಷ್ಟು ಅನುದಾನ ಬರುತ್ತೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಅದೆಷ್ಟು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು, ನಮ್ಮೂರಿಗೆ ಒಂದೊಳ್ಳೆ ಗ್ರಾಮ ಪಂಚಾಯಿತಿ ಕಟ್ಟಡ ಆಗಬೇಕು ಅಂತ ಕೊನೆಗೂ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಿಸಿ ಇದ್ರೆ ಇಂಥ ಅಧ್ಯಕ್ಷ ಇರಬೇಕು ಅಂತ ಜನಸಾಮಾನ್ಯರು ಮಾತಾಡುವ ಹಾಗೆ ಮಾಡಿದ್ದಾರೆ ದಿನೇಶ್. ಇಷ್ಟಕ್ಕೆ ಮುಗಿಯಲಿಲ್ಲ ದಿನೇಶ್ ಅವರ ಅಧಿಕಾರದ ಪವರ್. ಅಧ್ಯಕ್ಷನಾಗಿ ಕೆಳಗಿಳಿಯುವ ಕೊನೆ ದಿನವೂ ಕೂಡ ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಒಂದು ಮಾದರಿ ಗ್ರಂಥಾಲಯ ಮಾಡಿ ಅದನ್ನು ಕೂಡ ಉದ್ಘಾಟನೆ ಮಾಡಿಸಿಯೇ ನಿಟ್ಟುಸಿರು ಬಿಟ್ಟಿದ್ದಾರೆ ದಿನೇಶ್ ಹೆಡ್ದಾಳು. ಗ್ರಾಮ ಪಂಚಾಯಿತಿಗೆ ಬರುವ ಜನರಿಗೆ ಅನುಕೂಲ ಆಗಬೇಕು, ವಿದ್ಯಾರ್ಥಿಗಳು ಬಂದ್ರೆ ಎಲ್ಲ ಪುಸ್ತಕಗಳು ಸಿಗಬೇಕು, ದಿನಪತ್ರಿಕೆಗಳು ದೊರೆಯುವಂತೆ ಆಗಬೇಕು ಅನ್ನೋ ಆಶಯದಿಂದ ಒಂದೊಳ್ಳೆ ಡಿಜಿಟಲ್ ಲೈಬ್ರರಿಯನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಹೀಗೆ ಪ್ರತಿಯೊಬ್ಬರಿಗೂ ಜ್ಞಾನಾರ್ಜನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಲೈಬ್ರರಿಯ ಕನಸನ್ನ ಕೊನೆಗೂ ನನಸು ಮಾಡಿದ್ದಾರೆ ದಿನೇಶ್ ಹೆಡ್ದಾಳು. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಿಗೂ ಕೂಡ ಪಂಚಾಯಿತಿ ಕಡೆಯಿಂದ ಅನುದಾನ ನೀಡಿ ವೈಯಕ್ತಿಕವಾಗಿಯೂ ಆರ್ಥಿಕ ಸಹಾಯ ಮಾಡಿ ತನ್ನ ಕನ್ನಡ ಪ್ರೇಮವನ್ನ ಮೆರೆದಿದ್ದಾರೆ ದಿನೇಶ್. ಯಾವ ರೀತಿಯಲ್ಲೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸಿದ್ರು ಅನ್ನೋದನ್ನ ನಾವು ಹೇಳೋಕ್ಕಿಂತಲೂ ಶಾಲೆಯ ಶಿಕ್ಷಕರಿಂದ ಕೇಳಿಸಿದ್ರೆ ನಿಮಗೆ ಅರ್ಥವಾಗುತ್ತೆ ನೋಡಿ. ತುಂಬ ಸುಣ್ಣ ಬಣ್ಣ ಇಲ್ಲದೆ ನಮ್ಮ ಶಾಲೆ ಸ್ವಲ್ಪ ಸೌಲಭ್ಯಗಳ ವಂಚಿತವಾಗಿ ಇರ್ತಂಥ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ದಿನೇಶ್ ಗೌಡ್ರವ್ರನ್ನ ಭೇಟಿ ಮಾಡಿದಾಗ ಅವರು ಒಂದೇ ಮಾತಿ ಒಪ್ಕೊಂಡು ತಕ್ಷಣವೇ ಅವರು ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸ್ಕೊಡೋದ್ರ ಜೊತೆಗೆ ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ರು. ನೀರಿನ ಸೌಲಭ್ಯ ಆಗಲಿ ಯಾವುದೇ ಪಂಚಾಯತಿಯಿಂದ ದೊರೆತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಕೊಟ್ರು. ನಾನು ಕೂಡ ಪ್ರತಿಭಾ ಕಾರಂಜಿಯನ್ನು ಮಾಡಿದೆ. ಪ್ರತಿಭಾ ಕಾರಂಜಿ ಮಾಡಿದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ವೈಯಕ್ತಿಕವಾಗಿ ₹10,000 ನನ್ನ ಜೋಬಿಗೆ ಇಟ್ಟು ಹೋಗ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಸರ್ ಮಾಡಿ ಇನ್ನೇನಾದರೂ ಎಕ್ಸ್ಟ್ರಾ ಬಂದರೆ ನಾನು ಕೊಡ್ತೀನಿ ಅಂತಕ್ಕಂಥದ್ದು ನಮಗೆ ಉರ್ದುಂಬಿಸ್ತಾರೆ. ಅವರಿಗೆ ಏನು ತಿಂಗಳ ಅನುದಾನ ಬರುತ್ತೆ, ಅನುದಾನ ಬರ್ತಕ್ಕಂಥದ್ದನ್ನ ಅಡ್ವಾನ್ಸ್ ಆಗಿ ನಮ್ಮ ಶಾಲೆಗೆ ₹50,000 ನಮ್ಮ ಶಾಲೆಗೆ ಮತ್ತು ಮಾವಿನಗುಣಿ ಶಾಲೆಗೆ ಅಂತೇಳಿ ₹25,000 ಆಗಲೇ ಗೆದ್ದ ಒಂದು 2-3 ತಿಂಗಳಲ್ಲೇ ನಮ್ಮ ಶಾಲೆಗಳಿಗೆ ಸುಣ್ಣ ಬಣ್ಣ ಎಲ್ಲ ಹೊಡಿಸಿ ಕೊಟ್ಟರು. ಅದು ಅಲ್ಲದೆ ಹಳೆಯದು ಶೌಚಾಲಯ ಇದ್ದು ಹಳೆ ಶೌಚಾಲಯಕ್ಕೆ ರಿಪೇರಿ ಮತ್ತು ಮುಂದ್ಗಡೆ ಟ್ರಸ್ ಎಲ್ಲ ಹಾಕ್ಸ್ಕೊಟ್ರು. ಮತ್ತು ಹೊಸ ಶೌಚಾಲಯಗಳನ್ನು 2 ಕಟ್ಟಿದ್ದು. ಮತ್ತು ಗ್ರಾಮ ಸಭೆಗಳನ್ನು ಪ್ರತಿ ವರ್ಷವೂ ಕೂಡ ಮಕ್ಕಳ ಗ್ರಾಮ ಸಭೆಗಳನ್ನು ನಡೆಸಿ ಮಕ್ಕಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಆಲಿಸಿ ಏನಾದರೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ರಸ್ತೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಇನ್ನೇನಾದರೂ ಶಾಲೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಕೂಡ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ನಮ್ಮ ದಿನೇಶ್ ಸರ್ ಅಧ್ಯಕ್ಷ ಆದಮೇಲೆ ನಮಗೆ ಮಕ್ಕಳಿಗೆ ಮಲಗೋಕ್ಕೆ ಚಾಪೆ ಎಲ್ಲ ಇರಲಿಲ್ಲ.
ಆದರೂ ಓನಾಗಿ ತೊಗೊಂಡಿದ್ದೆ, ಆದರೂ ಇರಲಿಲ್ಲ. ಸರ್ ಬಂದಮೇಲೆ 1-2 ಚಾಪೆ ಜಮಖಾನ ಅವೆಲ್ಲ ಕೊಡಿಸಿದ್ರು. ಆಮೇಲೆ ಊರಿಗೂ ಅಷ್ಟೇ ಕಾಂಪೌಂಡ್ ಏನೂ ಇರಲಿಲ್ಲ, ಸಮುದಾಯ ಭವನ ಇತ್ತು, ಕಾಂಪೌಂಡ್ ಇರಲಿಲ್ಲ. ಅವ್ರ ಅನುದಾನದಲ್ಲಿ 1-2.5 ಲಕ್ಷದಲ್ಲಿ ಕಾಂಪೌಂಡ್ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ಆಟ ಆಡೋಕ್ಕೂ ಚೆನ್ನಾಗಿದೆ ಅಲ್ಲಿ. ರೋಡು ಅಷ್ಟೇ, ರೋಡು ಸ್ವಲ್ಪ ಚೆನ್ನಾಗಿರಲಿಲ್ಲ ತೋಳ್ಮವಿಂದ ನಮ್ಮೂರಿಗೆ ಹೋಗೋಕ್ಕೆ. ಅವ್ರ ವೈಯಕ್ತಿಕ ಅಮೌಂಟ್ ಹಾಕ್ಬಿಟ್ಟು ರೋಡನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮಣ್ಣಿನ ಮಗನು ಇವನು ಕೊಡುಗೈದ 5 ವರ್ಷದ ಸಂಪೂರ್ಣ ಗೌರವಧನ ಸರ್ಕಾರಿ ಶಾಲೆಗೆ. ದಾನಶೂರ ಕರ್ಣನನ್ನ ಮೀರಿಸಿದ್ರ ದಿನೇಶ್ ಹೆಡ್ದಾಳು. ಜನಸೇವೆಗೆಂದೇ ಹುಟ್ಟಿರುವ ದೇವರ. ಹೌದು, ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಮಾತನ್ನ ನಾವೆಲ್ಲ ಕೇಳಿದ್ದೇವೆ. ಖಂಡಿತ ದಿನೇಶ್ ಹೆಡ್ದಾಳು ಅವರು ಊರಿಗೆ ಉಪಕಾರ ಆಗುವಂತಹ ಕೆಲಸವನ್ನೇ ಮಾಡಬೇಕು ಅಂತ ಹೊರಟು ಜನಸೇವೆ ಮಾಡಲು ನಿರ್ಧರಿಸಿದವರು. ಆದ್ರೆ ಮನೆಗೆ ಮಾರಕವಾಗ್ಲಿಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ರಾಜಕೀಯಕ್ಕೆ ಬರುವ ಮುನ್ನವೇ ಮಾಡಿರುವ ದಿನೇಶ್ ಅವರು ಸಂಪೂರ್ಣವಾಗಿ ಜನರಿಗೆ ಒಳ್ಳೆಯದನ್ನ ಮಾಡಬೇಕು, ಶಕ್ತಿ ಮೀರಿ ಜನಸಾಮಾನ್ಯರಿಗೆ ಉಪಕಾರ ಮಾಡಬೇಕು ಅನ್ನೋ ದೃಢ ನಿರ್ಧಾರದಿಂದ ಜನಸೇವೆ ಮಾಡ್ತಿದ್ದಾರೆ ದಿನೇಶ್. ಹಾಗಾಗಿಯೇ ಸರ್ಕಾರದ ದುಡ್ಡನ್ನ ಹೊಡೆಯೋರ ಮಧ್ಯೆ ಸರ್ಕಾರದಿಂದ ಪ್ರತಿ ತಿಂಗಳು ಬರ್ತಿದ್ದ ಸಂಪೂರ್ಣ 5 ವರ್ಷದ ಗೌರವಧನವನ್ನ ಸರ್ಕಾರಿ ಶಾಲೆಗೆ ನೀಡಿ ಕಲಿಯುಗದ ಕರ್ಣನಾಗಿದ್ದಾರೆ ದಿನೇಶ್. ಇಷ್ಟಕ್ಕೆ ಮುಗಿತಾ ಅಂತ ನೀವಂದ್ಕೊಂಡ್ರೆ ಖಂಡಿತ ಇಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಾದರೂ ರಸ್ತೆಗಳು ಸರಿಯಿಲ್ಲ ಅಂದ್ರೆ ತಾವೇ ವೈಯಕ್ತಿಕವಾಗಿ ಹಣ ಹಾಕಿ ರಸ್ತೆ ದುರಸ್ತಿ ಮಾಡುವ ಏಕೈಕ ವ್ಯಕ್ತಿ ಚಿಕ್ಕಮಗಳೂರಲ್ಲಿ ಇದ್ದಾರೆ ಅಂದ್ರೆ ಅದು ಇದೇ ದಿನೇಶ್ ಹೆಡ್ದಾಳು. ಮುಂದುವರೆದು ಹೆಡ್ದಾಳು ಅಂಬೇಡ್ಕರ್ ಸಮುದಾಯ ಭವನದ ಕಟ್ಟಡ, 10 ದೇವಸ್ಥಾನಗಳ ಜೀರ್ಣೋದ್ಧಾರ ಸೇರಿ ಅದೇನೇ ಸಮಾಜಮುಖಿ ಕಾರ್ಯಗಳಿದ್ರೂ ಅಲ್ಲಿ ದಿನೇಶ್ ಅವರ ಸಹಕಾರ ಇದ್ದೇ ಇರುತ್ತೆ. ಕೊನೆಗೆ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಘಟಕದ ಗುದ್ದಲಿ ಪೂಜೆಯನ್ನ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಾದಿಯ ಅಧಿಕಾರದ ಅವಧಿಯನ್ನ ಯಶಸ್ವಿಯಾಗಿ ಸಂತೃಪ್ತರಾಗಿ ಪೂರೈಸಿದ್ದಾರೆ ದಿನೇಶ್ ಹೆಡ್ದಾಳು. ಅಯ್ಯೋ, ಸಿಕ್ಕಿದ್ದು ಬರೀ 2.5 ವರ್ಷ ಗುರು, ಏನ್ ಮಾಡೋಕೆ ಆಗ್ಲಿಲ್ಲ ಅನ್ನೋರ ಮಧ್ಯೆ ಕೇವಲ 2.5 ವರ್ಷದಲ್ಲೇ ಏನನ್ನೆಲ್ಲ ಮಾಡಬಹುದು ಅನ್ನೋದನ್ನ ಸಮಾಜಕ್ಕೆ ತೋರಿಸಿಕೊಟ್ಟು ಈ ಕಾಲದಲ್ಲೂ ಜನರ ಸೇವೆ ಮಾಡುವ ಮನಸ್ಸಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನ ಸಾಧಿಸಿದ್ದಾರೆ ದಿನೇಶ್ ಹೆಡ್ದಾಳು. ರಾಜಕಾರಣಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳನ್ನ ಅನುಮಾನದಿಂದಲೇ ನೋಡುವ ಈ ಕಾಲಘಟ್ಟದಲ್ಲಿ ನಿಮ್ಮ ನಡೆ ನಿಜಕ್ಕೂ ಶ್ಲಾಘನೀಯ ಸರ್. ನಿಮ್ಮಂತವರ ಸಂತತಿ ಜಾಸ್ತಿಯಾಗಲಿ. ಹ್ಯಾಟ್ಸ್ ಆಫ್ ಟು ಯು ಸರ್. ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.